ಇವತ್ತು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ನಡೆಯಿತು. ಬಿಜೆಪಿ ಜೆಡಿಎಸ್ ಸೇರಿ ಅನೇಕ ನಾಯಕರು ರಾಜ್ಯದಲ್ಲಿನ ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡಿದ್ರು. ಕಾವೇರಿ ವಿವಾದ, ಮೇಕೆದಾಟು ಯೋಜನೆ, ಕುಡಿಯೋ ನೀರಿನ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆಯಿತು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕಾವೇರಿ ವಿವಾದ, ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ವಿರೋಧ. ಕೆಲ ದಿನಗಳಿಂದ ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ಸಂಘರ್ಷ ಏರ್ಪಟ್ಟಿದೆ. ರಾಜ್ಯದಲ್ಲಿ ಕುಡಿಯುವ ನೀರು ಇಲ್ಲದ ಸಮಯದಲ್ಲಿ ತಮಿಳುನಾಡು ಕಾವೇರಿ ನೀರಿಗೆ ಪಟ್ಟು ಹಿಡಿದಿತ್ತು. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರವು ನೀರು ಬಿಡುವಂತೆ ಕಟ್ಟಪ್ಪಣೆ ಹೊರಡಿಸಿತ್ತು. ಈ ನಡುವೆ ರಾಜ್ಯದ ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಗಾಲು ಇಟ್ಟಿತ್ತು. ಈ ಬಗ್ಗೆ ರಾಜ್ಯ ಸರ್ಕಾರ ಇವತ್ತು ಸರ್ವಪಕ್ಷಗಳ ಸಭೆ ನಡೆಸಿತು. ಸಚಿವರು, ಕೇಂದ್ರ ಸಚಿವರು, ವಿಪಕ್ಷಗಳ ನಾಯಕರ ಜೊತೆಗೆ ಮುಕ್ತವಾಗಿ ಚರ್ಚಿಸಿತು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ನಡೆದಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅನೇಕ ವಿಚಾರಗಳ ಪ್ರಸ್ತಾಪವಾಯಿತು. ಸಭೆಯಲ್ಲಿ ಮಾತನಾಡಿದ ಸಿಎಂ ಕಾವೇರಿ ವಿವಾದದ ಬಗ್ಗೆ ಮಾತನಾಡಿದ್ರು. ರಾಜಕಾರಣವನ್ನ ಪಕ್ಕಕ್ಕಿಟ್ಟು ನಮ್ಮ ರಾಜ್ಯದ ಹಿತಕ್ಕಾಗಿ ಎಲ್ಲಾ ಪಕ್ಷಗಳು ಒಟ್ಟಿಗೆ ನಿಂತಿರುವ ಚರಿತ್ರೆ ನಮ್ಮಲ್ಲಿದೆ ಅಂದ್ರು. ಇಷ್ಟೇ ಅಲ್ಲದೆ ರಾಜ್ಯದ ಜಲಾಶಯಗಳು ತುಂಬುತ್ತಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಇಷ್ಟೇ ಅಲ್ಲದೆ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂಬುದು ನಮ್ಮ ನಿಲುವು. ಈ ನಿಲುವಿಗೆ ತಾವೆಲ್ಲರೂ ಸಹಮತ ಹೊಂದಿದ್ದೀರಿ ಅಂತ ಗೊತ್ತು ಅಂತ ಅಭಿಪ್ರಾಯ ಮಂಡಿಸಿದ್ರು. ಮುಂದುವರಿದು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಸಭೆಗೂ ಮೊದಲೇ ನಾನು ಕೇಂದ್ರ ಸಚಿವರಾದ ಸಿಆರ್ ಪಾಟೀಲ್, ಜೋಶಿ, ವಿ ಸೋಮಣ್ಣ, ಮಾಜಿ ಸಿಎಂಗಳಾದ ಬೊಮ್ಮಾಯಿ, ಶೆಟ್ಟರ್ ಭೇಟಿಯಾಗಿ ಮನವರಿಕೆ ಮಾಡಿದ್ದೆ. ಕೇಂದ್ರದಲ್ಲಿ ರಾಜ್ಯದ ಪರ ಮಾತನಾಡಿದ್ದಾರೆ, ಅವರಿಗೆ ಧನ್ಯವಾದ ಅಂತ ಹೇಳಿದ್ರು. ಪರಿಸ್ಥಿತಿ ತಾವೇ ಇದನ್ನ ಆಲೋಚನೆ ಮಾಡ್ತಾ ಇದ್ದೀರಿ, ತಮ್ಗೆ ಗೊತ್ತಾಗ್ತಾ ಇದೆ. ಅದನ್ನು ಕೂಡ ನಾವು ಲೀಗಲ್ ಟೀಮ್ನ ಗಮನದಲ್ಲಿ ಇಟ್ಕೊಂಡು ಅವರ ಚರ್ಚೆ ಮಾಡಿ ಕೆಲವು ಡಿಸಿಷನ್ಸ್ಗೆ ನಾವು ಬರ್ತೇವೆ. ಫಸ್ಟ್ ಅದನ್ನು ನಾನು ವೆಯ್ಟ್ ಮಾಡ್ತೀನಿ. ಈಗ ಕೆರೆಗಳಿಗೆ ತುಂಬಿಸೋಂತಕ್ಕೆ ಏನು ಬೇಕೋ ಅದಕ್ಕೆ ನಾವು ಮಾಡಬೇಕಾಗ್ತದೆ. ಕುಡಿಯೋ ನೀರಿಗೆ ನಾವು ಪ್ರಯಾರಿಟಿ ಕೊಡ್ತೇವೆ. ನಾಲೆ ಬಿಟ್ಟರು ಕುಡಿಯೋ ನೀರಿಗೆ ಮಾತ್ರ ನಾವು ಅದನ್ನು ಗಂಭೀರವಾಗಿ ನಾವು ಆಲೋಚನೆ ಮಾಡ್ತೀವಿ. ಈಗೂ ಕೂಡ ನಾನು ರೈತರಿಗೆ ನೀವು ಆತರ ಪಡಕ್ಕೆ ಹೋಗ್ಬೇಡಿ. ಮೇಕೆದಾಟು ದಟ್ ಈಸ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ರಿಪ್ಲೈ ಮಾಡಿದೆ, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಯು ಶುಡ್ ಗೋ, ಡೋಂಟ್ ವೇಸ್ಟ್ ಟೈಮ್. ಇಬ್ಬರಿಗೂ ಅನುಕೂಲ. ಅದು ತಮಿಳುನಾಡಿಗೆ ಜಾಸ್ತಿ ಅನುಕೂಲ, ಕರ್ನಾಟಕಕ್ಕೆ ಕಡಿಮೆ ಅನುಕೂಲ. ಸಿಎಂ ಅಭಿಪ್ರಾಯದ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಸಭೆಯಲ್ಲಿ ಮಾತನಾಡಿದ್ರು. ಡಿಕೆ ಚಾಮುಂಡಿ ದರ್ಶನ ವಿಚಾರವನ್ನ ಪ್ರಸ್ತಾಪಿಸಿದ್ರು. ನಿಮ್ಮ ಪ್ರಾರ್ಥನೆಯ ಫಲ ಲಭಿಸಿತು. ನೀವು ಚಾಮುಂಡೇಶ್ವರಿ ದರ್ಶನ ಮಾಡಿ ಬರ್ತಿದ್ದಂತೆ ಉತ್ತಮ ಮಳೆಯಾಗಿ ಪ್ರಕೃತಿ ಸರ್ಕಾರದ ನೆರವಿಗೆ ಬಂದಿದೆ. ಸಮಸ್ಯೆ ತೀವ್ರತೆ ಕಡಿಮೆ ಆಗಿದೆ. ಇಂದಿನ ಸಭೆ ಕರೆದಿದ್ದ ಉದ್ದೇಶದ ತೀವ್ರತೆ ಕಡಿಮೆ ಆಗಿದೆ. ಆದ್ರೆ ಮುಂದೆ ಮಳೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮುಂದೆ ಮಳೆ ಕಡಿಮೆ ಆದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಎಚ್ಚರಿಕೆಯ ಹೆಜ್ಜೆಯ ಸಲಹೆ ಕೊಟ್ರು. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಮೇಕೆದಾಟು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮೇಕೆದಾಟು ಅನುಷ್ಠಾನಗೊಳಿಸಲು ಇದು ಸರಿಯಾದ ಸಮಯ. ಡಿಪಿಆರ್ನಲ್ಲಿರುವ ತಾಂತ್ರಿಕ ನ್ಯೂನ್ಯತೆಗಳನ್ನು ಸರಿಪಡಿಸಿ ಪರಿಷ್ಕೃತ ಡಿಪಿಆರ್ ಆದಷ್ಟು ಬೇಗ ಕೇಂದ್ರಕ್ಕೆ ಕಳುಹಿಸಿ. ಬಿಜೆಪಿ ಸಂಸದರು ಕೇಂದ್ರದ ಮೇಲೆ ಒತ್ತಡ ಹೇರಲಿದ್ದೇವೆ ಅಂತ ಭರವಸೆ ಕೊಟ್ಟರು. ಇಷ್ಟೇ ಅಲ್ಲದೆ ಸದ್ಯ ಉದ್ಭವವಾಗಿದ್ದ ಸಮಸ್ಯೆಯನ್ನ ಪ್ರಕೃತಿ ಬಗೆಹರಿಸಿದೆ. ಇದೇ ಮಳೆ ಮುಂದೆಯೂ ಬರುತ್ತೆ ಅನ್ನೋದಕ್ಕೆ ಆಗಲ್ಲ. ಕೃಷಿ ಮತ್ತು ಕುಡಿಯುವ ನೀರಿನ ಬಗ್ಗೆ ಗಮನ ಹರಿಸಬೇಕು. ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮ ತೆಗೆದುಕೊಳ್ಳಲಿ ಅಂತ ಸಲಹೆ ನೀಡಿದ್ರು. ಆ ಡಿಪಿಆರ್ ಅನ್ನ ತರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ತಾಂತ್ರಿಕವಾಗಿ ಅದು ಯೋಜನೆಯನ್ನು ಮಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದೆ. ನಾವು ರೆಗ್ಯುಲೇಟರಿ ಬಾಡಿ ಮತ್ತು ಮ್ಯಾನೇಜ್ಮೆಂಟ್ ಬಾಡಿ CWRC ಮತ್ತು CWC ಅಲ್ಲಿ ನಾವು ವಾದವನ್ನು ಮನ್ನಣೆ ಮಾಡಬೇಕನ್ನುವಂಥ ಸ್ಪಷ್ಟತೆಯನ್ನು ಇವತ್ತು ಸರ್ಕಾರ ತಿಳಿಸ್ಬೇಕನ್ನುವಂಥದ್ದನ್ನು ಹೇಳಿದ್ದೀವಿ. ಕಾವೇರಿ ತಾಯಿನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ಸರ್ಕಾರದ್ದೇನು ಅದರಲ್ಲಿ ಪಾತ್ರ ಇಲ್ಲ. ಒಟ್ಟಾರೆ ಜಲದ ವಿವಾದ ಬಂದಾಗ, ತಮಿಳುನಾಡು ವಿಚಾರ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಕನ್ನಡಿಗರು, ಕರ್ನಾಟಕ ಜನ ಒಟ್ಟಿಗೆ ಇರಬೇಕು ಅನ್ನೋದು ಅಭಿಪ್ರಾಯ. ಇದೇ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕಬಿನಿ, ಹಾರಂಗಿ ಭರ್ತಿಯಾಗಿದ್ದಕ್ಕೆ ರೈತರ ಬೆಳೆಗಳಿಗೆ ಕೂಡಲೇ ನೀರು ಒದಗಿಸಬೇಕು ಅಂದ್ರು. ಒಟ್ಟಾರೆ ಕರ್ನಾಟಕ ತಮಿಳುನಾಡು ಜಲ ವಿವಾದದ ವಿಚಾರದಲ್ಲಿ ರಾಜ್ಯ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ನೆಲ ಜಲದ ವಿಚಾರ ಬಂದ್ರೆ ನಾವು ಒಂದೇ ಎನ್ನುವ ಸಂದೇಶ ರವಾನಿಸಿದ್ದಾರೆ. ಪ್ರಸನ್ನ ಜೊತೆ ಹರೀಶ್, TV9 ಬೆಂಗಳೂರು.